ನನ್ನನ್ನ ಕ್ಷಮಿಸಿ ಆಚಾರ್ಯರೇ. ಯಾರು ದಾನ ಕೊಡ್ತಾರೋ ಯಾರು ದಾನ ತಗೊಳ್ತಾರೋ ಇಬ್ರು ಸಮಾಜದ ಭಾಗನೇ ಅಲ್ವಾ? ಇಬ್ರು ಸಮಾಜದಲ್ಲಿ ಸಮಾನವಾಗಿ ಇದಾರೆ ಅಲ್ವಾ? ಇಬ್ರು ಒಂದೇ ದೇವರಲ್ಲೇ ಪ್ರಾರ್ಥನೆನೂ ಮಾಡ್ತಾರೆ. ಮತ್ತೆ ಇವರಿಬ್ರಲ್ಲಿ ಅಂತರ ಎಲ್ಲಿದೆ? ಅಂತರ ಇರೋದು ರಾಶಿದು, ಧನರಾಶಿದು. ಈ ಸಮೃದ್ಧವಾಗಿರೋ ಸಂಪನ್ನವಾಗಿರೋ ವಿದ್ಯಾರ್ಥಿಗಳ ಮನೆಯಿಂದ ದುಡ್ಡು ಸಿಗದೇ ಇದ್ರೆ ಆಗ ಕೇವಲ ಈ ಭೋಜನಾಲಯ ಮಾತ್ರ ಅಲ್ಲ, ಗುರುಕುಲನೂ ಮುಚ್ಚಬೇಕಾಗತ್ತೆ. ಹಾಗೆ ಯಾವತ್ತೂ ಆಗೋದಿಲ್ಲ ಆಚಾರ್ಯರೇ. ನನ್ನಮ್ಮ ಈ ಗುರುಕುಲನ ಸ್ಥಾಪನೆ ಮಾಡಿದ್ದು ಸಮಾಜದ ಪ್ರತಿ ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕು ಅಂತ. ನಾವು ಅವ್ರ ಆಸೆಗಳನ್ನ ಮತ್ತೆ ಅವ್ರ ಕನಸುಗಳನ್ನ ಹಾಳಾಗೋಕ್ ಬಿಡೋದಿಲ್ಲ. ಶಿವ, ಗುರುಕುಲ ಮಾತಿಂದ ನಡೆಯೋದಿಲ್ಲ. ಗುರುಕುಲ ನಡೆಯೋದಕ್ಕೆ ಮಹತ್ವಪೂರ್ಣವಾದ ದುಡ್ಡು ಬೇಕು. ನಾನ್ ತರ್ತೀನಿ ದುಡ್ಡು. ಸಮಾಜದ ಪ್ರತಿಯೊಬ್ಬನ ಹತ್ರನೂ ಭಿಕ್ಷೆ ಬೇಡಿ ತಗೊಂಡ್ ಬರ್ತೀನಿ. ಗುರುಕುಲದ ಖಜಾನೆ ತುಂಬಿಸ್ತೀನಿ. ಮತ್ತೆ ಇಲ್ಲಿಂದನೇ ಭೇದ ಭಾವನ ಸದಾ ಕಾಲಕ್ಕೂ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಶಿವ, ಈ ಭಿಕ್ಷಾಟನೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಭಿಕ್ಷಾಟನೆ ನಿಯಮದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಒಂದು ದಿನಕ್ಕೆ ಒಂದು ಮನೆಯಲ್ಲಿ ಭಿಕ್ಷೆ ಬೇಡಬಹುದು. ಅದು 3 ಸಲ ಮಾತ್ರ ಕರಿಬೇಕು. ಭಿಕ್ಷೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅದು ಒಳ್ಳೇದೇ. ಈ ತರ ಬೇಡಿದ ಭಿಕ್ಷೆಯಿಂದ ಯಾವ ದಿನ ನೀನು ಗುರುಕುಲದ ಖಜಾನೆ ತುಂಬಿಸ್ತೀಯೋ ಅವತ್ತಿಂದ ನಿಮಗೆಲ್ಲ ಸಮಾನ ಭೋಜನ ಸಿಗೋಕೆ ಶುರು ಆಗುತ್ತೆ. ಏನಾಯ್ತು ಮಹಾನಾಯಕರೇ? ಯಾಕೆ ಸುಮ್ನೆ ಇದ್ದೀರಾ? ನಿಯಮಗಳು ಕಷ್ಟ ಆಗ್ತಿದ್ಯಾ ಅಥವಾ ಖಜಾನೆ ತುಂಬಿಸೋದಕ್ಕೆ ಸಾಧ್ಯ ಇಲ್ವಾ? ಇಲ್ಲ ಗೆಳೆಯ, ನಿಯಮನೂ ಕಠಿಣವಾಗಿಲ್ಲ, ಗುರುಕುಲದ ಖಜಾನೆ ತುಂಬಿಸೋದು ಅಸಾಧ್ಯ ಅಲ್ಲ. ನಾನ್ ಸಿದ್ಧ ಇದ್ದೀನಿ ಆಚಾರ್ಯರೇ. ನಂಗೂ ಇದೇ ಬೇಕಿತ್ತು. ನೀನು ನಿನ್ನ ಅಮ್ಮ ಅನಸೂಯಳಿಂದ ಬಹಳ ದೂರ ಉಳಿಬೇಕು. ಆವಾಗ ನಾನು ನನ್ನ ಉಪಾಯದಿಂದ ನಿನ್ನ ಅಸ್ತಿತ್ವನೇ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಆಚಾರ್ಯ ವಿದ್ಯಾಧರ, ನೀವು ಈ ಹೊತ್ತಲ್ಲಿ ಅದು ಮಕ್ಕಳ ಜೊತೆ ಎಲ್ಲ ಸರಿಯಾಗಿದೆಯಲ್ಲ? ಎಲ್ಲ ಸರಿಯಾಗೇ ಇದೆ ದೇವಿ ಅನಸೂಯ. ನಾನೊಂದು ಶುಭ ಸೂಚನೆ ಕೊಡೋದಿಕ್ ಬಂದೆ ಇವ್ರ ಜೊತೆ ಅಷ್ಟೇ. ಎಂಥ ಶುಭ ಸೂಚನೆ? ಶಿವ ಗುರುಕುಲದ ಕಾಯಕಲ್ಪ ಶುರು ಮಾಡಿದ್ದಾನೆ ದೇವಿ. ಹೌದಾ? ಅಂಥದ್ದೇನ್ ಮಾಡ್ದ ನನ್ನ ಶಿವ? ಗುರುಮಾತೆ, ನಾವ್ ಹೋಗೋದನ್ನ ಶಿವ ತಡೆದಿದ್ದಾನೆ. ಶಿವನ್ ಕಾರಣದಿಂದ ಊಟದ ವಿಷಯದಲ್ಲಿ ಯಾವುದೇ ಭೇದ ಇಲ್ಲ ಅಮ್ಮ. ಹೌದಾ? ಹ್ಞೂ ಗುರುಮಾತೆ, ಇವತ್ತು ಶಿವನಿಂದಾಗಿ ನಾವೆಲ್ಲರೂ ತುಂಬಾ ಒಳ್ಳೆ ಊಟ ಮಾಡಿದ್ವಿ. ಆದ್ರೆ ಇದೆಲ್ಲದರ ಮಧ್ಯೆ ಶಿವನ್ಗೆ ಒಂದು ಸಮಸ್ಯೆ ಬಂದಿದೆ. ಎಂಥ ಸಮಸ್ಯೆ? ಎಚ್ಚರಿಕೆಯ ಸಮಸ್ಯೆ. ಎಚ್ಚರಿಕೆನಾ? ಏನ್ ಎಚ್ಚರಿಕೆ? ನಾನ್ ಹೇಳ್ತೀನಿ. ಪ್ರಣಾಮಗಳು ಅನಸೂಯ ದೇವಿ. ವಾಸ್ತವ ಏನು ಅಂದ್ರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ
ನಿಮ್ಮ ಮಗ ನನಗೊಂದು ಷರತ್ ಹಾಕಿದ್ದಾನೆ. ನಿಮ್ ಹತ್ರ ಷರತ್ ಹಾಕಿದಾನ? ವಿಶ್ವಾಸ ಬರ್ತಿಲ್ಲ. ನನ್ನ ಮಾತಿನಲ್ಲಿ ನಿಮ್ಗೆ ವಿಶ್ವಾಸ ಇಲ್ಲದೆ ಇದ್ರೆ ನಿಮ್ಮ ಮಗನ ಹತ್ರನೇ ಕೇಳಿ. ಶಿವನ್ ಹತ್ರ ಆಮೇಲೆ ಕೇಳ್ಕೊತೀನಿ. ಮೊದಲು ನಿಮ್ ಹತ್ರ ಮಾತಾಡ್ತೀನಿ. ನೀವೊಬ್ಬ ಆಚಾರ್ಯ ಆಗಿದ್ದು ಒಬ್ಬ ಬಾಲಕನ ಹತ್ರನೇ ಪಂದ್ಯ ಕಟ್ಟಿದ್ದೀರಾ. ನೀವು ಯಾರನ್ನ ಬಾಲಕ ಅಂತಿದಿರೋ ಅವನು ಬಾಲಕ ಅಲ್ಲ, ಬಹಳ ತುಂಟ ಬಾಲಕ ಅನಸೂಯ. ಇವನು ಮೊದಲನೇ ದಿನನೇ ಗುರುಕುಲದ ನಿಯಮನ ಮುರಿದಿದ್ದಾನೆ. ಇದರಲ್ಲಿ ಅವನದ್ದೇನು ತಪ್ಪಿರೋಲ್ಲ ಬಿಡಿ. ಅವನಿಗೆ ಸಿಕ್ಕಿರೋ ಸಂಸ್ಕಾರನೇ ಅಂತದ್ದಲ್ವೇ. ನೀವೇ ಕಲಿಸಿದ್ದು. ಏನ್ ಹೇಳ್ಕೊಟ್ಟಿದ್ದೀರೋ ಅದನ್ನೇ ಕಲ್ತಿದ್ದಾನೆ. ನಾನು ಇವನ್ಗೆ ಎಂಥ ಸಂಸ್ಕಾರ ಕೊಟ್ಟಿದ್ದೀನೋ ಅಥವಾ ಕೊಟ್ಟಿಲ್ವೋ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ನೀವು ನಿಮ್ಮ ಷರತ್ ಏನು ಅನ್ನೋದನ್ನ ಹೇಳಿ. ಅಮ್ಮ, ನಾನ್ ಹೇಳ್ತೀನಿ. ಷರತ್ತು ಏನು ಅಂದ್ರೆ ಗುರುಕುಲದಲ್ಲಿ ಭೇದ ಭಾವ ಮುಗಿಸ್ಬೇಕು ಅಂತ. ಭಿಕ್ಷಾಟನೆ ಮಾಡಿ ಗುರುಕುಲದ ಖಜಾನೆ ತುಂಬಿಸ್ಬೇಕಿದೆ. ನೀವಿಷ್ಟು ಕಲ್ಲ ಮನಸ್ನವರ ಆಚಾರ್ಯ ದಂಡಪಾಣಿ. ನೀವು ಒಂದು ಸಲಾನು ಯೋಚನೆ ಮಾಡ್ಲಿಲ್ವಾ? ಇವನೊಬ್ಬ ಚಿಕ್ಕ ಹುಡುಗ, ಇವನ್ ಎಲ್ಲಿಂದ ಹೇಗೆ ಭಿಕ್ಷಾಟನೆ ಮಾಡಿ ದುಡ್ಡು ತರ್ತಾನೆ? ಅದನ್ನ ನಿಮ್ಮ ಮಗ ತುಂಟ ಆಗೋಕ್ಕಿಂತ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ಅನಸೂಯ. ಮಾಜಿ ಕುಲಪತಿ ದೇವಿ ಅನಸೂಯ. ಸತ್ಯ ಕಠೋರವಾಗಿರುತ್ತೆ. ನಾನೇನ್ ಬರ್ತೀನಿ. ಪ್ರಣಾಮಗಳು. ನೀವು ಚಿಂತೆ ಮಾಡಬೇಡಿ ಅಮ್ಮ. ನಾನು ಈ ಷರತ್ತಲ್ಲಿ ಗೆಲ್ತೀನಿ. ನೀವೇ ಹೇಳಿದ್ರಿ ಸಮಾಜ ಕೊಡೋದು ಮತ್ತೆ ತಗೊಳ್ಳೋದ್ರಿಂದನೇ ನಡೀತಾ ಇರೋದು ಅಂತ. ನಾನು ಗುರುಕುಲಕ್ಕೋಸ್ಕರ ಸಮಾಜದಿಂದ ಭಿಕ್ಷೆ ಬೇಡ್ತೀನಿ. ಇದರಿಂದಾಗಿ ಈ ಗುರುಕುಲ ಸಮಾಜಕ್ಕೆ ಒಳ್ಳೆ ನಾಗರಿಕರನ್ನ ಕೊಡುತ್ತೆ. ನನಗೆ ಹೊರಡೋಕೆ ಅನುಮತಿ ಕೊಡಿ ಅಮ್ಮ. ಅಮ್ಮ, ನಿಮ್ಗೆ ನಂಬಿಕೆ ಇಲ್ವಾ ನಿಮ್ಮ ಮಗ ಕೊಟ್ಟ ಮಾತನ್ನ ಉಳಿಸ್ಕೋತಾನೆ ಅಂತ? ಹೋಗ್ಬಾ ಶಿವ, ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ. ಈ ಸಮಾನತೆಯ ಅಭಿಯಾನದಲ್ಲಿ ಗೆದ್ದು ಬಾ ಕಂದ. ಅಂತ್ಯ ಅನ್ನೋ ಆಟ ಈಗ ಆರಂಭ ಆಗ್ತಿದೆ. ಕೈಲಾಸದ ದೇವಿ ಈಗ ಅಂಧಕನ ದೇವಿ ಆಗ್ತಾಳೆ.
ಕೈಲಾಸದಲ್ಲಿ ಈ ಸ್ಫೋಟಕ ಸದ್ದ. ಇದೆಂಥ ಸದ್ದು? ಮಾತೆ 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 ನನಗೆ ನಿನ್ನ ಮನಸ್ಸಿನ ಮಾತು ಅರ್ಥ ಆಯ್ತು. ಈ ಬಿಲ್ವ ಪತ್ರನ ಮಹಾದೇವನ ಪಾದಕ್ಕೆ ಮೊದಲಿಗೆ ನೀನೇ ಸಮರ್ಪಿಸ್ಬೇಕು ಅಷ್ಟೇ ತಾನೇ? ಇದೇನಾಯ್ತು ನಿನಗೆ? ಯಾರು ನಿನಗೆ ಹೀಗೆ ಮಾಡಿದ್ದು? ಅಸುರ ರಾಜ ಅಂಧಕ. ಅಸುರ ರಾಜ ಅಂಧಕನ? ಹೌದು ಮಾತೆ, ಅವನು ಕೈಲಾಸದ ಮೇಲೆ ಆಕ್ರಮಣ ಮಾಡಿದ್ದಾನೆ ಮತ್ತು ನಿರ್ದೋಷಿ ಪಶು ಪಕ್ಷಿಗಳಿಗೆ ಕಾರಣ ಇಲ್ಲದೆ ತೊಂದರೆ ಕೊಡ್ತಿದ್ದಾನೆ. ಕೈಲಾಸದ ಮೇಲೆ ಆಕ್ರಮಣನಾ? ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ನಂದಿ. ಪ್ರತಿದಿನದ ಹಾಗೆ ಎಲ್ಲರಿಗಿಂತ ಮೊದಲು ಮಾತೆ ಮತ್ತು ಪ್ರಭುಗಳ ಚರಣಗಳಿಗೆ ಬಿಲ್ಪತ್ರ ತರೋದಕ್ಕೆ ಹೋಗಿದ್ದೆ. ಇದ್ದಕ್ಕಿದ್ದ ಹಾಗೆ 4 ಕಡೆಯಿಂದ ಆ ಅಸುರರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಮಾತೆ. ಧನ್ಯವಾದ ಮಾತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮಾತೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡು ಬರ್ತೀನಿ. ಮಾತೆ, ಮಾತೆ, ನನ್ ಮಗುನ ಉಳಿಸ್ಕೊಡಿ ಮಾತೆ. ಮಾತೆ, ನನ್ ಮಗುನ ಉಳಿಸ್ಕೊಡಿ. ಇವನೇನಾದ್ರೂ ಸತ್ತೋದ್ರೆ ನಾನ್ ಜೀವಂತವಾಗಿರಲ್ಲ. ನನ್ ಮಗುನ ಉಳಿಸ್ಕೊಡಿ ಮಾತೆ. ಮಾತೆ, ನನ್ ಮಗುನ ಉಳಿಸ್ಕೊಡಿ ಮಾತೆ. ಮಾತೆ, ನನ್ ಮಗುನ ಬದುಕಿಸ್ಕೊಡಿ ಮಾತೆ. ಮಗನೇ, ಕಣ್ಬಿಡು ಮಗನೇ, ಕಣ್ಬಿಡು. ಇಲ್ಲಿ ನೋಡು ಮಗನೇ, ಒಂದ್ಸಲ ಈ ಅಮ್ಮನ್ ನೋಡು ಮಗನೇ, ಕಣ್ಬಿಡು. ಕಂದ, ನೀನು ಬದುಕ್ಬಿಟ್ಟಿಯಲ್ಲ ಕಂದ. ಮಾತೆ, ನೀವೆಷ್ಟು ಕರುಣಾಮಯಿ.
ನೀವು ನನ್ನ ಮಗನ ಉಳಿಸಿ ನನ್ನನ್ನು ಬದುಕಿಸ್ಬಿಟ್ರಿ ಮಾತೆ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ನಾನು ನಿಮ್ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಿ. ಕೃಪೆ ಮಾಡಿ ನೀವು ಭಿಕ್ಷೆ ಕೊಡಿ. ನಾನು ಬಡವ, ನನ್ನ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀರಾ? ನೋಡು ಬಾಲಕ, ನೀನು ಇವ್ರ ಹತ್ರ ಭಿಕ್ಷೆ ಕೇಳಬೇಡ. ಇವ್ರಿಗೆ ಭಿಕ್ಷೆ ಕೊಡೋ ಯೋಗ್ಯತೆ ಇಲ್ಲ. ನೀವ್ ಹೇಳಿದ ಮಾತಿನ ಅರ್ಥ ಏನು? ಇವ್ರೇನ್ ಶ್ರೀಮಂತರಲ್ವಾ? ಇವ್ರಲ್ಲಿ ಏನ್ ದೋಷ ಇದೆ? ಶಾಸ್ತ್ರ ಮತ್ತೆ ನಿಯಮಗಳ ಬಗ್ಗೆ ನಿನಗೆ ಗೊತ್ತಿಲ್ವಾ? ಯಾರು ಹೇಳಿಲ್ವಾ ಭಿಕ್ಷೆ ಯಾರಿಂದ ತಗೋತಾರೆ ಅಂದ್ರೆ ಯಾರು ಶ್ರೇಷ್ಠರಾಗಿರ್ತಾರೋ ಪವಿತ್ರರಾಗಿರ್ತಾರೋ ಅವರಿಂದ. ಇವನು ಬಡವ, ಇವನು ಶ್ರೇಷ್ಠನೂ ಅಲ್ಲ ಮತ್ತೆ ಪವಿತ್ರನೂ ಅಲ್ಲ. ಋಷಿಗಳೇ, ಭಿಕ್ಷೆ ಬೇಡವನಿಗೆ ದಾನ ಕೊಡೋರೆಲ್ಲ ಅವರಿಗಿಂತ ಶ್ರೇಷ್ಠನೇ. ಆದ್ರೆ ನೀವು ಇವರು ಶ್ರೀಮಂತರಲ್ಲ ಅಂತ ಯಾಕೆ ಹೇಳಿದ್ರಿ? ಇವರಲ್ಲಿ ಅಂತ ಸಮಸ್ಯೆ ಏನಿದೆ? ಸಮಸ್ಯೆನ? ಇವನು ದಿನ ಸ್ನಾನನೇ ಮಾಡೋದಿಲ್ಲ, ಶುದ್ಧವಾಗಿ ಇರೋದಿಲ್ಲ. ಇವನು ಉಳ್ಕೊಳ್ಳೋ ಜಾಗನೂ ಶುದ್ಧವಾಗಿಲ್ಲ, ಹಾಕೊಳ್ಳೋ ಬಟ್ಟೆನೂ ಶುದ್ಧವಾಗಿಲ್ಲ. ಇಂಥವರು ಅಪವಿತ್ರರೇ ತಾನೇ? ಆದ್ರೆ ಋಷಿಗಳೇ, ಸ್ನಾನ ಮಾಡೋದ್ರಿಂದ ಹೊರಗಡೆ ಇರೋ ಕೊಳೆ ಹೋಗುತ್ತೆ ಅಷ್ಟೇ. ನಮ್ಮ ಶರೀರದ ಒಳಗಿನ ಭಾಗ ಹಾಗೆ ಇರುತ್ತೆ ಅಲ್ವಾ? ಅದು ಅಪವಿತ್ರ. ಆ ಲೆಕ್ಕದಲ್ಲಿ ನಾವೆಲ್ಲರೂ ಅಪವಿತ್ರನೇ. ನಿನಗೆ ಕಾಣಿಸೋದಿಲ್ವಾ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ? ನಮ್ಮ ಮನ್ಸು ಕಾಣಿಸೋದಿಲ್ಲ ಅಲ್ವಾ? ಆದ್ರೆ ನನ್ನಮ್ಮ ಹೇಳ್ತಾರೆ, ಮನ್ಸು ನಿರ್ಮಲವಾಗಿರೋದೇ ನಿಜವಾದ ಪವಿತ್ರತೆ ಅಂತ. ನೀವು ನನಗೆ ಭಿಕ್ಷೆ ಕೊಡಿ. ಆದ್ರೆ ಈ ಋಷಿಗಳ ಪ್ರಕಾರ ನಾನೊಬ್ಬ ಕಡು ಬಡವ, ನಿರ್ಗತಿಕ. ಪವಿತ್ರತೆ ಮನ್ಸಲ್ಲಿದ್ರೆ ಸಾಕು, ಅದು ನಿಮ್ಮಲ್ಲಿದೆ. ನಾನು ಬಡವ, ಏನ್ ಕೊಡ್ಲಿ ನಿಮ್ಗೆ? ನಿಮ್ಮಿಂದ ಏನ್ ಕೊಡೋಕ್ ಸಾಧ್ಯನೋ ಅದನ್ನೇ ಕೊಡಿ. ಒಂದ್ ಕಾಳು, ಒಂದ್ ಅಕ್ಕಿ, ನಿಮ್ ಇಷ್ಟದಿಂದ ಏನ್ ಕೊಡೋಕ್ಕಾಗುತ್ತೋ ಅದನ್ನೇ ದಾನ ಕೊಡಿ. ಹೇ ಪ್ರಭು, ನೀವು ನನ್ನನ್ನ ಇದೆಂತ ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾನು ನಿಮಗೆ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ಲ, ಅಕ್ಕಿ ಇಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೇನು ಕೊಡ್ಲಿ? ನೀವು ನನ್ಗೆ ನಿಮ್ಮ ಪಕ್ಷಿಗಳನ್ನೇ ದಾನ ಕೊಡಿ. ಪಕ್ಷಿಗಳನ್ನ? ಯಾಕಂದ್ರೆ ನೀವು ಆ ಪಕ್ಷಿಗಳಿಗೆ ಯಜಮಾನ್ರು. ದಾನ ಕೊಡೋರು ಯಾವ್ದನ್ ಬೆಳೆಸ್ತಾರೋ ಆ ಯಜಮಾನ್ರು ಅದನ್ನೇ ದಾನ ಕೊಡ್ಬೇಕು. ಜೀವನದಲ್ಲಿ ಮೊದಲೇ ಸಲ ನನಗೆ ದಾನ ಮಾಡೋ ಭಾಗ್ಯ ಸಿಕ್ಕಿದೆ. ನಾನು ಈ ದಾನ ಖಂಡಿತವಾಗ್ಲೂ ಮಾಡ್ತೀನಿ. ದಾನ